ಹಿಂದೆ ಎಂ.ಬಿ. ಪಾಟೀಲ್ ಅವರ ಕಾಲದಲ್ಲಿ ಆಗಿತ್ತು ಏನೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಯೋಜನೆಯನ್ನ ನಮ್ಮ ನೀರಾವರಿಗೆ ನಾವು ಕೊಟ್ಕೊಂಡು ಇಲ್ಲಿಗೆ ಬಂದಿದ್ದೇವೆ. ಇದು ವರ್ತಿ ರೇವಣಸಿದ್ದೇಶ್ವರ ಎದ ನೀರಾವರಿ, ಚಿದಗುಂಡಿ ಶಾಖಾ ಕಾಲುವೆ ಮತ್ತು ಇಂಡಿ ತಾಲೂಕಿನ 19 ಕೆರೆ ಈ ಯೋಜನೆಗಳನ್ನ ಇವತ್ತು ಇಲ್ಲಿ ಭೂಮಿ ಪೂಜೆಯನ್ನ ನಾವು ಮಾಡಿದ್ದೇವೆ. ಇದಲ್ಲದೆ ಸುಮಾರು ಒಟ್ಟು 4,157 ಕೋಟಿ ರೂಪಾಯಿ ವಿವಿಧ ಯೋಜನೆಗಳನ್ನ ಅದಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಪಾಟೀಲ್ ಅವರು ಹೇಳ್ತಾ ಇದ್ರು, ಯಶವಂತಗೌಡ ಪಾಟೀಲ್ ಅವರು, ನಮ್ಮ ಸರ್ಕಾರದ ಮೇಲೆ ಬೇಕಾದಷ್ಟು ಟೀಕೆಗಳು, ಹಣವಿಲ್ಲ, ಗ್ಯಾರಂಟಿಗೆ ಹೊಂಟೋಯ್ತು ಅಂತಿದ್ರು. ಇವತ್ತು ತಾನೇ ನಾವು ನಮ್ಮ KSRTC ಅಂದ್ರೆ ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಅಡಿಯಲ್ಲಿ ಒಟ್ಟು 500 ಕೋಟಿ ಟ್ರಿಪ್ಗಳನ್ನು ಮಾಡಿ ಅದನ್ನ ಮೊದಲನೇ ಟಿಕೆಟ್ ಅನ್ನ ಮುಖ್ಯಮಂತ್ರಿಗಳು ಅಲ್ಲಿ ಬೆಂಗಳೂರಿನಲ್ಲಿ ಕೊಟ್ಬಿಟ್ಟು ಆ ತಾಯಂದಿರಿಗೆ ಕೊಟ್ಬಿಟ್ಟು ಬಂದರು. ಒಟ್ಟು 12,669 ಕೋಟಿ ರೂಪಾಯಿ ಹಣ ಈಗ ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ಗ್ಯಾರಂಟಿ ಯೋಜನೆ. ಆದರೆ ಇವತ್ತು ಏನು ನಾವು 4,157 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಲ್ಲ, ಇದು ಅಭಿವೃದ್ಧಿ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಹಿಂದೆ ತುಂಗಭದ್ರಾ ಯೋಜನೆಯಲ್ಲಿ ನಮ್ಮ ಹಂಪನಗೌಡರು ಕ್ಷೇತ್ರದ ಯೋಜನೆಯಲ್ಲಿ ನಾನು ಮಾತಾಡಬೇಕಾದ್ರೆ ಹೇಳಿದ್ದೆ, ನಮ್ಮ ಟೀಕೆಗಳು ಸಾಯ್ತವೆ, ಬಿಜೆಪಿಯ ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಅದಕ್ಕೆ ಈ ಎಲ್ಲ ಯೋಜನೆಗಳೇ ಸಾಕ್ಷಿ ಅಂತೇಳಿ ನಾನು ಮಾತಾಡಿದ್ದೆ. ಬಂಧುಗಳೇ, ನಿಮ್ಮೆಲ್ಲರ ಪ್ರೀತಿ ಬಹಳ ಮುಖ್ಯವಾದ್ದು. ವಿಶ್ವಾಸ, ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರಿ, ಅದು ಬಹಳ ಮುಖ್ಯವಾದ್ದು. ಇವತ್ತು 5,700 ಜನರ ಉದ್ಯೋಗವನ್ನ KSRTCಯಲ್ಲಿ ನಾವು ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ಸೃಷ್ಟಿ ಮಾಡಿದ್ದೇವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ವಿಶೇಷ ಯೋಜನೆಗಳನ್ನು ತಂದುಕೊಂಡು ಆ ವರ್ಗರಿಗೆ ಸಮಪಾಲು ಅಂತೇಳಿ 2 ಕೋಟಿ ರೂಪಾಯಿವರೆಗೂ ಕೂಡ ಹಣವನ್ನ ಕಂಟ್ರಾಕ್ಟ್ ಯೋಜನೆಯನ್ನ ಕೊಡುವಂತ ತೀರ್ಮಾನವನ್ನ ಮಾಡಿದ್ದೇವೆ. ನಮ್ಮ ಕಲ್ಯಾಣ ಕರ್ನಾಟಕದ ನಾಯಕರು ಇಲ್ಲಿದ್ದಾರೆ, ನಮ್ಮ ಶಿವಾನಂದರವರು, ನಮ್ಮ ಶರಣ ಪಾಟೀಲ್ ಅವರಿದ್ದಾರೆ, ದಶರಾಪುರ ಅವರಿದ್ದಾರೆ. ವರ್ಷಕ್ಕೆ 5,000 ಕೋಟಿ ರೂಪಾಯಿ ಅಂತೇಳಿ ಮಾತು ಕೊಟ್ಟಿದ್ದು. ಪ್ರತಿ ಕ್ಷೇತ್ರಕ್ಕೂ ಸರಾಸರಿ 100 ಕೋಟಿ ಅಂತೆ, ಸುಮಾರು 42-44 ಕ್ಷೇತ್ರ ಇದೆ. 5,000 ಕೋಟಿ ಅನೇಕ ಯೋಜನೆಗಳನ್ನು ಗೋಲ್ಗಿಯಲ್ಲಿ ಉದ್ಘಾಟನೆ ಮಾಡಿಕೊಂಡು ನಾವು ಬಂದಿದ್ದೇವೆ. ಮೊನ್ನೆ ಬೀದರ್ಗೆ ಹೋಗಿದ್ದು ನಾನು, ಮುಖ್ಯಮಂತ್ರಿಗಳು 2,025 ಕೋಟಿ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮಗಳನ್ನ ಅಲ್ಲಿ ಪ್ರಾರಂಭ ಮಾಡಿ ಬಂದು. ಪಿರಿಯಾಪಟ್ಟಕ್ಕೆ ಹೋಗಿದ್ದು